ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯದ ವಿಧಾನಸಭಾ ಚುನಾವಣೆ ಬಹುತೇಕ ಮುಕ್ತಾಯ ಆಗಿದೆ. ಜಾರ್ಖಂಡ್ನಲ್ಲಿ ಒಂದು ಭರ್ಜರಿ ಮತದಾನ ಆಗಿದೆ. ಜನರಲ್ಲಿ ಬಹಳ ಉತ್ಸಾಹವನ್ನು ನೋಡೋದಕ್ಕೆ ಸಿಗ್ತಾ ಇತ್ತು. ಜನರೇನೋ ಒಂದು ಆಶಾವಾದವನ್ನು ಇಟ್ಟುಕೊಂಡು ಹೊಸ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮತದಾನವನ್ನು ಮಾಡಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಬಹಳ ನಿರಾಸೆ ಎದ್ದು ಕಾಣ್ತಾ ಇತ್ತು. ಜನರು ಮತಗಟ್ಟೆಗೆ ಬರೋದಕ್ಕೆ ಸಾಕಷ್ಟು ಯೋಚನೆ ಮಾಡದಂತೆ ಕಾಣ್ತಾ ಇದೆ. ಬಹುತೇಕ ಭಾಗದಲ್ಲಿ ಬಹಳ ನಿರಾಶಾದಾಯಕವಾಗಿ ಮತದಾನ ನಡೆದಿದೆ. ಜನರು ಮತಗಟ್ಟೆಗೆ ಬಂದಿಲ್ಲ. ಹೀಗಾಗಿ ಎರಡೂ ಕೂಟಗಳಲ್ಲಿ ಬಹಳ ಆತಂಕ ಎದ್ದು ಕಾಣ್ತಾ ಇದೆ. ಒಂದು ಕಡೆ ಮಹಾವಿಕಾಸ್ ಅಗಾಡಿ, ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಗಾಡಿ ಈ ಬಾರಿ ಭರ್ಜರಿ ನಿರೀಕ್ಷೆಯಲ್ಲಿದೆ, ನಮಗೇನೋ ಜನ ಆಶೀರ್ವಾದ ಮಾಡಿಬಿಡ್ತಾರೆ ಅಂತ. ಇನ್ನೊಂದು ಕಡೆಯಲ್ಲಿ ಮಹಾಯುತಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಉತ್ಸಾಹದಲ್ಲಿದೆ. ಆದರೆ ಈಗ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಲೋಕಸಭೆ ಚುನಾವಣೆಯೇ ಪುನರಾವರ್ತನೆ ಆದಂತಿದೆ. ಲೋಕಸಭೆಯಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಬಹಳ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಅದಕ್ಕೆ ಅನೇಕ ಕಾರಣಗಳಿದ್ವು. ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಗಳನ್ನು ಹಲವು ಹಂತದಲ್ಲಿ ನಡೆಸಲಾಗಿತ್ತು. ಇದು ಕೂಡ ಮತದಾನದ ಪರ್ಸೆಂಟೇಜ್ ಕಡಿಮೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಬಾರಿ ಜನ ಉತ್ಸಾಹದಿಂದ ಮತದಾನ ಮಾಡ್ತಾರೆ, ಲೋಕಸಭೆಯಲ್ಲಿ ಆದಂತೆ ಆಗೋದಿಲ್ಲ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಮಿತ್ರರೇ, ಅಂತಿಮವಾದ ಅಂಕಿಅಂಶ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಆದ್ರೆ ಈಗಿನ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಬಹಳ ನಿರಾಶಾದಾಯಕವಾಗಿದೆ. 2019ರಲ್ಲಿ ಎಷ್ಟು ವೋಟಿಂಗ್ ಆಗಿತ್ತು ಅಷ್ಟು ವೋಟಿಂಗ್ ಆಗೋದು ಡೌಟ್ ಅಂತ ಕಾಣ್ತಾ ಇದೆ. ಇದರ ನಡುವೆ ಅನೇಕ ಎಕ್ಸಿಟ್ ಪೋಲ್ಗಳು ಬರ್ತವೆ. ಆದ್ರೆ ಈ ಬಾರಿ ಮಹಾರಾಷ್ಟ್ರದ ವಿಚಾರದಲ್ಲಿ ಎಕ್ಸಿಟ್ ಪೋಲ್ಗಳಿಗೂ ಕೂಡ ಭಯ ಇದೆ. ಯಾಕೆಂದ್ರೆ ಅಲ್ಲಿನ ರಾಜಕೀಯ ಚಿತ್ರಣವೇ ಆಗಿದೆ. ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರ ನಡುವೆ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಬಹುತೇಕ ಜನರಿಗೆ ಏನ್ ನಂಬಿಕೆ ಗೊತ್ತಾ, ಈ ಪೋಲ್ ಸ್ಟಾರ್ಗಳು ಆಚೆ ಈಚೆ ಮಾಡ್ಬಿಡ್ತಾರೆ, ಸಟ್ಟಾ ಬಜಾರ್ ಎಕ್ಸಾಕ್ಟ್ ಆಗಿ ಭವಿಷ್ಯ ನುಡಿಯುತ್ತೆ. ಯಾಕಂದ್ರೆ ಅದೆಲ್ಲ ಬಿಸ್ನೆಸ್ ಅಲ್ವಾ. ಹೀಗಾಗಿ ಸಟ್ಟಾ ಬಜಾರ್ ಏನ್ ಭವಿಷ್ಯ ನುಡಿಯುತ್ತೋ ಅದ್ರ ಬಗ್ಗೆ ಬಹಳ ಕುತೂಹಲ ಇರುತ್ತೆ. ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಚಾರದಲ್ಲಿ ಸಟ್ಟಾ ಬಜಾರ್ ಒಂದು ಭವಿಷ್ಯ ನುಡಿದಿದೆ. ಮಿತ್ರರೇ, ಸಟ್ಟಾ ಬಜಾರ್ ಭವಿಷ್ಯ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಆದ್ರೆ ಯಾರಿಗೆ ನಷ್ಟ ಆಗುತ್ತೆ, ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ಮಹಾರಾಷ್ಟ್ರದ ಬಗ್ಗೆ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳಿರೋದು. 145 ಯಾರು ಗೆಲ್ತಾರೋ ಅವರಿಗೆ ಅಧಿಕಾರ ಬರುತ್ತೆ. ಈ ಬಾರಿ ಯಾವುದೇ ಒಂದು ಪಕ್ಷಕ್ಕೆ ಅಧಿಕಾರ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್. ಈಗಾಗಲೇ ಅವರು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ, ಕಾಂಗ್ರೆಸ್ ಎನ್ಸಿಪಿಯ ಶರದ್ ಪವಾರ್ ಬಣ, ಈ ಮೂವರು ಸೇರಿಕೊಂಡು ಮಹಾವಿಕಾಸ್ ಅಗಾಡಿಯನ್ನು ರಚನೆ ಮಾಡಿಕೊಂಡಿದ್ರೆ, ಇತ್ತ ಕಡೆಯಲ್ಲಿ ಬಿಜೆಪಿ ಶಿವಸೇನೆಯ ಶಿಂಧೆ ಬಣ, ಅಜಿತ್ ಪವಾರ್ ಬಣ ಒಟ್ಟಾಗಿ ಮಹಾಯುತಿಯನ್ನ ಮಾಡಿಕೊಂಡಿದ್ದಾರೆ. ಇವರು ಹಾಲಿ ಅಧಿಕಾರದಲ್ಲಿರುವಂತಹ ಕೂಟ. ಇವರಿಗೆ ಇನ್ನೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಬಹಳ ಉತ್ಸಾಹ ಇದೆ. ಯಾಕೆಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದೆಯಲ್ಲ, ಇವರಿಗೊಂದು ಟ್ರೆಂಡ್ ಸೆಟ್ ಮಾಡಬೇಕಾದ್ರೆ ಮಹಾರಾಷ್ಟ್ರವನ್ನ ಗೆಲ್ಲಲೇಬೇಕು. ಒಂದು ವಿಚಾರವನ್ನ ನಿಮಗೆ ಹೇಳ್ಬಿಡ್ತೀನಿ ಮಿತ್ರರೇ, ಒಂದು ವೇಳೆ ಬಿಜೆಪಿ ಮಹಾರಾಷ್ಟ್ರವನ್ನ ಗೆದ್ದುಕೊಂಡಿದ್ದೆ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇನ್ನಷ್ಟು ಸುಭದ್ರವಾಗುತ್ತೆ. ಅವರು ಇನ್ನೂ ಹೆಚ್ಚು ಹೆಚ್ಚು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಮಹಾರಾಷ್ಟ್ರ ಸೋತು ಬಿಟ್ರೆ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ಗೆಲ್ಲ ಗೊತ್ತು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 99 ಸೀಟ್ ಗೆದ್ದೆ ಬಿಜೆಪಿಯನ್ನು ಸೋಲ್ಸ್ಬಿಟ್ವಿ ಅಂತ ಹೇಳ್ಬಿಟ್ರು. ಇನ್ನು ಮಹಾರಾಷ್ಟ್ರವನ್ನ ಗೆದ್ರೆ ಬಿಡ್ತಾರ? ಮಹಾರಾಷ್ಟ್ರದಂತ ದೊಡ್ಡ ರಾಜ್ಯವನ್ನ ಗೆಲ್ಲುವಂತಹದ್ದು ಕಾಂಗ್ರೆಸ್ಗೂ ಕೂಡ ದೊಡ್ಡ ಪ್ರತಿಷ್ಠೆಯ ಪ್ರಶ್ನೆ. ಒಂದು ಟ್ರೆಂಡ್ ಸೆಟ್ ಮಾಡದಂಗಾಗುತ್ತೆ. ಹೀಗಾಗಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಅಲ್ಲಿ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಉದ್ಧವ್ ಠಾಕ್ರೆಗೂ ಕೂಡ ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಚುನಾವಣೆ. ಉದ್ಧವ್ ಠಾಕ್ರೆ ಏನಾದರೂ ಈ ಚುನಾವಣೆಯನ್ನು ಸೋತು ಹೋಗ್ಬಿಟ್ರೆ ಅವರ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಆಗ್ಬಿಡುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಅಂತಹದೇನು ಯಶಸ್ಸು ಸಿಕ್ಕಿಲ್ಲ. ಶಿಂದೆ ಬಣವೂ ಕೂಡ ದೊಡ್ಡ ಪ್ರಮಾಣದಲ್ಲೇ ವೋಟ್ ಶೇರ್ ಅನ್ನು ಪಡೆದುಕೊಂಡಿದೆ. ಈಗ ಈ ಚುನಾವಣೆ ಉದ್ಧವ್ ಠಾಕ್ರೆಗೆ ಅಸಲಿಯಾದಂತಹ ಅಗ್ನಿ ಪರೀಕ್ಷೆ. ಇಲ್ಲೇನಾದ್ರೂ ಉದ್ಧವ್ ಠಾಕ್ರೆ ಗೆದ್ದು ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ, ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಕೂಟ ಗೆದ್ದು ಉದ್ಧವ್ ಠಾಕ್ರೆಗೆ ಅಧಿಕಾರ ಸಿಕ್ಕಿದ್ದೆ ಆದ್ರೆ ಶಿವಸೇನೆ ಉಳ್ಕೊಂಡ್ಬಿಡುತ್ತೆ. ಒಂದು ವೇಳೆ ಶಿಂದೆ ಬಣ ಏನಾದ್ರೂ ಗೆದ್ದು ಬಿಡುತ್ತಪ್ಪ, ಮಹಾಯುತಿಗೆ ಮತ್ತೆ ಅಧಿಕಾರ ಸಿಕ್ತು ಅಂತಂದ್ರೆ ಉದ್ಧವ್ ಠಾಕ್ರೆ ಪಕ್ಷವೇ ನಾಮಾವಶೇಷ ಆದ್ರೂ ಆಶ್ಚರ್ಯ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅದೇ ರೀತಿಯಾಗಿ ಶರದ್ ಪವಾರ್ ಪರಿಸ್ಥಿತಿಯೂ ಇದೆ. ಈಗಾಗಲೇ ಅಜಿತ್ ಪವಾರ್ ಪಕ್ಷವನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು ಬಹುತೇಕ ಪಕ್ಷವನ್ನೇ ನಿರ್ನಾಮ ಮಾಡಿಬಿಟ್ಟಿದ್ದಾರೆ, ಪಕ್ಷದ ಚಿಹ್ನೆಯನ್ನ ಕಿತ್ಕೊಂಡಿದ್ದಾರೆ. ಹೀಗಾಗಿ ಅಜಿತ್ ಪವಾರ್ಗೂ ಈ ಚುನಾವಣೆ ಇಂಪಾರ್ಟೆಂಟ್, ಶರದ್ ಪವಾರ್ಗೂ ಕೂಡ ಈ ಚುನಾವಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ. ಅಜಿತ್ ಪವಾರ್ ಗೆದ್ರೆ ಅಜಿತ್ ಪವಾರ್ ಸರ್ವೈವ್ ಆಗ್ತಾರೆ, ಶರದ್ ಪವಾರ್ ಗೆದ್ರೆ ಶರದ್ ಪವಾರ್ ಸರ್ವೈವ್ ಆಗ್ತಾರೆ. ಸೋತವ್ರ ಕತೆ ಮುಗಿಯುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಕಾಂಗ್ರೆಸ್ ಬಿಜೆಪಿ ಬಿಡಿ, ಅವರಿಗೆ ಸೋಲು ಗೆಲುವು ಅಷ್ಟೊಂದು ದೊಡ್ಡ ಮಟ್ಟದ ಪರಿಣಾಮವನ್ನೇನು ಬೀರೋದಿಲ್ಲ. ಮಹಾರಾಷ್ಟ್ರದಲ್ಲಿ ಅವರು ಚೇತರಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈ ಪಕ್ಷಗಳಿಗೆ ಅವಕಾಶ ಇಲ್ಲ. ಈ ಕಾರಣದಿಂದ ಎಲ್ಲರೂ ತಮ್ಮ ಶಕ್ತಿ ಮೀರಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಜನರ ಮನಸ್ಥಿತಿ ತೀರಾ ಬೇಸರಗೊಂಡಂತೆ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಅದು ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಈ ಬಾರಿ ಮತಗಟ್ಟೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಮೀಡಿಯಾಗಳು ವರದಿ ಮಾಡ್ತಾ ಇದಾವಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಮತಗಟ್ಟೆಯಲ್ಲೂ ಕೂಡ ತೀರಾ ಉತ್ಸಾಹದ ಮತದಾನವನ್ನು ನೋಡೋದಕ್ಕೆ ಸಿಕ್ಕಿಲ್ಲ. ಜನರು ಮತಗಟ್ಟೆಗೆ ಬರ್ತಾ ಇಲ್ಲ. ಯಾಕೆಂದ್ರೆ ಜನ ಮತದಾನದ ಬಗ್ಗೆಯೇ ಬೇಸರಗೊಂಡಂತೆ ಕಾಣ್ತಾ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಮಹಾರಾಷ್ಟ್ರದ ರಾಜಕಾರಣವನ್ನು ನೋಡಿ ಅಲ್ಲಿನ ಜನ ಬೇಸತ್ತು ಹೋದಂತೆ ಕಂಡು ಬರ್ತಾ ಇದೆ. ಕಳೆದ 5 ವರ್ಷದಿಂದ ಮಹಾರಾಷ್ಟ್ರದಲ್ಲಿ ಏನೇನು ಬೆಳವಣಿಗೆ ಆಗಿದೆ ನೀವೆಲ್ಲ ನೋಡ್ತಾ ಇದ್ರಿ. ಆರಂಭದಲ್ಲಿ ಶಿವಸೇನೆ ಮತ್ತು ಬಿಜೆಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು, ಜನ ಅವರಿಗೆ ಬಹುಮತವನ್ನು ಕೊಟ್ಟಿದ್ರು. ಆದರೆ ಶಿವಸೇನೆ ಹೋಗಿ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡುತ್ತೆ, ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತಾರೆ. ಜನರಿಗೆ ಸಹಜವಾಗಿ ಅದು ಇಷ್ಟ ಆಗಿರಲಿಲ್ಲ. ಯಾಕೆಂದ್ರೆ ಅದು ನ್ಯಾಚುರಲ್ ಅಲಯನ್ಸೇ ಅಲ್ಲ. ಶಿವಸೇನೆ ಕಾಂಗ್ರೆಸ್ ಜೊತೆಗೆ ಹೋಗುತ್ತೆ ಅಂದ್ರೆ ಒಪ್ಕೊಳ್ಳೋದಕ್ಕೆ ಸಾಧ್ಯವಾ? ಅದೆಲ್ಲ ಮುಗಿತಪ್ಪ.
ಅಲ್ಲಪ್ಪ ಅವರೇನೋ ದೊಡ್ಡ ರಾದ್ಧಾಂತ ಮಾಡಿಕೊಂಡ್ರು ಅಂತಂದ್ರೆ ಈ ಬಿಜೆಪಿ ಅವರು ಸುಮ್ಮನೆ ಇರಬೇಕಾ ಬೇಡವಾ? ಆರಂಭದಲ್ಲಿ ಶಿವಸೇನೆಯನ್ನ ಒಡೆದ್ರು, ಏಕನಾಥ್ ಶಿಂದೆಯನ್ನ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಮಾಡಿದ್ರು. ತುಂಬಾ ಚೆನ್ನಾಗಿ ಸರ್ಕಾರ ನಡೀತಾ ಇತ್ತು, ಏನು ತೊಂದರೆ ಇರಲಿಲ್ಲ. ಆದ್ರೆ ಮತ್ತೆ ಎನ್ಸಿಪಿ ಅನ್ನ ಒಡೆದು ಅಜಿತ್ ಪವಾರ್ ಅನ್ನ ತಂದು ಸರ್ಕಾರಕ್ಕೆ ಸೇರಿಸಿಕೊಂಡ್ರು, ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ರು. ಇದೇ ಬಿಜೆಪಿ ನಾಯಕರು ಅಜಿತ್ ಪವಾರ್ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ರು. ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ನನ್ನ ಭ್ರಷ್ಟ ಅಂತ ಕರೀತಾ ಇದ್ರು. ಕೇಂದ್ರ ಬಿಜೆಪಿ ನಾಯಕರು ಅಜಿತ್ ಪವಾರ್ನ ಭ್ರಷ್ಟ ಅಂತ ಕರೀತಾ ಇದ್ರು. ಅಂತಹ ಅಜಿತ್ ಪವಾರ್ನ ತಂದು ಪಕ್ಕದಲ್ಲಿ ಕೂರಿಸಿಕೊಂಡ್ರು. ನರೇಂದ್ರ ಮೋದಿ ಅವರು ಕೂಡ ವೇದಿಕೆಯನ್ನು ಶೇರ್ ಮಾಡಿದ್ರು ಅಜಿತ್ ಪವಾರ್ ಜೊತೆಗೆ. ಇದು ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಿತು. ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ವೋಟ್ ಹಾಕುವಂಥವರು ಕೂಡ ಮನೇಲಿ ಕೂತ್ಕೊಂಡ್ರು. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿಲ್ಲ. ಇದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಹಿನ್ನಡೆಗೆ ಕಾರಣ ಆಯಿತು. NDA ಕೂಟ ಮಹಾರಾಷ್ಟ್ರದಲ್ಲಿ ಮಕಾಡೆ ಮಲಗಿಬಿಡ್ತು. 48 ಕ್ಷೇತ್ರಗಳಿರುವಂತಹ ಮಹಾರಾಷ್ಟ್ರದಲ್ಲಿ INDIA ಕೂಟ 30 ಗೆದ್ದು, ಒಬ್ಬರು ಪಕ್ಷೇತರರಾಗಿ ಗೆದ್ರು. ಅವರು ನಂತರ INDIA ಕೂಟವನ್ನು ಸೇರ್ಕೊಂಡ್ರು. ಬಿಜೆಪಿ ಮತ್ತು ಇದರ ಮಿತ್ರ ಪಕ್ಷಗಳು ಗೆದ್ದಿದ್ದು ಕೇವಲ 17 ಸೀಟುಗಳು. ಬಹಳ ಹಿನ್ನಡೆ. ಯಾಕೆ ಕೇಳಿದ್ರೆ ಅಜಿತ್ ಪವಾರನ್ನ ಕರೆದುಕೊಂಡು ಬಂದಿದ್ದು ಮಹಾರಾಷ್ಟ್ರ ರಾಜಕಾರಣವನ್ನು ಗಬ್ಬೆಬ್ಬಿಸಿದ್ದು. ಇದೇ ಕಾರಣದಿಂದ ಜನರಿಗೆ ಬೇಸರ ಆಗಿತ್ತು. ಈ ಬಾರಿ ಸ್ವಲ್ಪ ಬದಲಾವಣೆ ಆಗಿರಬಹುದು, ಜನ ಉತ್ಸಾಹದಿಂದ ಮತದಾನ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆ ಎಲ್ಲರಿಗೂ ಇತ್ತು. ಆದರೆ ಮಿತ್ರರೇ, ಈಗ ನೋಡಿದ್ರೆ ಅದು ಕೂಡ ಹುಸಿಯಾದಂತೆ ಕಾಣ್ತಾ ಇದೆ. ಮಹಾರಾಷ್ಟ್ರದ ಜನ ಈಗಲೂ ಕೂಡ ಸಂತೃಪ್ತಿ ಆಗಿಲ್ಲ. ನಾವು ಬಂದು ಮತಗಟ್ಟೆಯಲ್ಲಿ ವೋಟ್ ಮಾಡಬೇಕು ಅಂತಲೇ ಅನಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರಸವಾದಂತಹ ಪ್ರದರ್ಶನ ಓವರ್ ಆಲ್ ಚುನಾವಣೆಯಲ್ಲಿ ಎದ್ದು ಕಾಣ್ತಾ ಇದೆ. ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನೋಡೋದಾದ್ರೆ, ಸಟ್ಟಾ ಬಜಾರ್ ಏನ್ ಭವಿಷ್ಯ ನುಡಿತಾ ಇದೆ ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಕೂಟಕ್ಕೆ ಒಂದು ಸಣ್ಣದಾದಂತಹ ಎಡ್ಜ್ ಇದೆ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಅವರು ಕೊಟ್ಟ ನಂಬರ್ ಅನ್ನ ನೋಡೋದಾದ್ರೆ, ಮಹಾಯುತಿಗೆ ಅಂದ್ರೆ ಬಿಜೆಪಿ ನೇತೃತ್ವದ ಕೂಟಕ್ಕೆ 144ರಿಂದ 152 ಕ್ಷೇತ್ರದಲ್ಲಿ ಜಯ ಸಿಗಬಹುದು ಅಂತ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಹಾಗಂತ ಮಹಾವಿಕಾಸ್ ಅಗಾಡಿ ಏನು ಹಿಂದಿಲ್ಲ. ಈ ಕಾಂಗ್ರೆಸ್ ನೇತೃತ್ವದ ಈ ಕೂಟಕ್ಕೆ 120ರಿಂದ 130 ಕ್ಷೇತ್ರದಲ್ಲಿ ಜಯ ಸಿಗಬಹುದು ಅಂತ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಅದೇ ರೀತಿಯಾಗಿ ಇತರೆ ಪಕ್ಷಗಳು 3ರಿಂದ 10 ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು ಅಂತ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಮಿತ್ರರೇ, ಸಟ್ಟಾ ಬಜಾರ್ ಬಗ್ಗೆ ಒಂದು ನಿರೀಕ್ಷೆ ಏನು ಕೇಳಿದ್ರೆ, ಇದು ಪ್ಯೂರ್ಲಿ ವ್ಯಾಪಾರ. ಹೀಗಾಗಿ ಇವರು ಅಷ್ಟಾಗಿ ಆಚೆ ಈಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲೇನು ಅವ್ರಿಗೆ ಅಂಕಿ ಅಂಶ ಸಿಕ್ಕಿರುತ್ತೋ ಅದನ್ನೇ ಜನರ ಮುಂದಿಡುವಂತಹ ಪ್ರಯತ್ನ ಮಾಡಿರ್ತಾರೆ. ಇದರ ಬಗ್ಗೆ ಹೀಗಾಗಿ ಕುತೂಹಲ ಇರುವಂತಹದ್ದು. ಆದ್ರೆ ನನಗೆ ಇಡೀ ಚುನಾವಣೆಯನ್ನು ನೋಡಿದಾಗ ಏನನ್ಸುತ್ತೆ ಕೇಳಿದ್ರೆ, ತುಂಬಾ ಟೈಟ್ ಫೈಟ್ ಇದೆ. ಯಾರು ಗೆಲ್ತಾರೆ ಅಂತ ಶರ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮಹಾಯುತಿ ಕೂಡ ಅಷ್ಟೇ ಶ್ರಮ ಹಾಕ್ತಾ ಇದೆ. ಮಹಾವಿಕಾಸ್ ಅಗಾಡಿಯೂ ಕೂಡ ಬಹಳ ಶ್ರಮ ಹಾಕಿದೆ. ಯಾರು ಬೇಕಾದ್ರೂ ಗೆಲ್ಲಬಹುದು, ಆ ಪರಿಸ್ಥಿತಿ ಇದೆ. ಟೈಟ್ ಫೈಟ್. ಆದರೆ ಒಂದನ್ನು ಗಮನಿಸಬೇಕು, ಯಾವುದೇ ಕೂಟಕ್ಕೂ ಕೂಡ ಸಣ್ಣ ಬಹುಮತ ಬಂತು ಅಂತಂದ್ರೆ ಅದು ಸರ್ಕಾರ ನಡೆಸುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಒಂದು ದೊಡ್ಡ ಬಹುಮತ ಬೇಕೇ ಬೇಕು. ಅಲ್ಲಿ ಮ್ಯಾಜಿಕ್ ನಂಬರ್ ಬಂದ್ಬಿಟ್ಟು 145. ಈಗ ಮಹಾಯುತಿಗೆ 146 ಬಂತು ಅಂತ ತಿಳ್ಕೊಳ್ಳಿ, ಅವರು ಸರ್ಕಾರ ನಡೆಸೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮಹಾವಿಕಾಸ್ ಅಗಾಡಿಯೂ ಕೂಡ 130ರಿಂದ 135 ಕ್ಷೇತ್ರಕ್ಕೆ ಬಂದು ಕೂತಿರುತ್ತೆ. ಅವರಿಗೂ ಕೂಡ ಒಂದು 10-15 ಸೀಟ್ ಸಿಕ್ಕರೆ ಸರ್ಕಾರ ಮಾಡಬಹುದು ಅಂತ ಪರಿಸ್ಥಿತಿ ಇದೆ. ಈ ಅಜಿತ್ ಪವಾರ್ ಮಹಾಯುತಿಯಲ್ಲಿ ಇದ್ದಾರೆ. ಅವರು ನೀವು ಹೇಗೆ ನಂಬಿಕೊಂಡು ಸರ್ಕಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಒಂದು ದೊಡ್ಡ ಬಹುಮತ ಬೇಕು. ಕನಿಷ್ಠ 160 ಕ್ಷೇತ್ರವನ್ನು ಗೆಲ್ಲಬೇಕು. ಆಗ ಆ ಸರ್ಕಾರ ಸೇಫ್ ಆಗುತ್ತೆ. ಅದು ಮಹಾವಿಕಾಸ್ ಅಗಾಡಿ ಆಗಲಿ ಮಹಾಯುತಿ ಆಗಲಿ. ಇಲ್ಲದೆ ಹೋದ್ರೆ ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪಿತ್ತ ಇದೆ, ಏನು ಕಡಿಮೆ ಇಲ್ಲ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಕನಸು ಕಾಣ್ತಾ ಇದ್ದಾರೆ. ಸೂಟು ಬೂಟು ಕೂಡ ಹೊಲಿಸ್ಕೊಂಡಿದ್ದಾರೆ. ಆ ಮಟ್ಟಿಗೆ ಅವರು ತಯಾರಿಯಾಗಿದ್ದಾರೆ. ಒಂದು ವೇಳೆ ಉದ್ಧವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಲಿಲ್ಲ ಅಂತಂದ್ರೆ, ಅಂದ್ರೆ ಮಹಾವಿಕಾಸ್ ಅಗಾಡಿಗೆ ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅವರು ಮಹಾವಿಕಾಸ್ ಅಗಾಡಿಯಲ್ಲೇ ಇರ್ತಾರ ಅಥವಾ ಹೊರಗೆ ಬರ್ತಾರ? ಏನ್ ಬೇಕಾದ್ರೂ ಆಗಬಹುದು. ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಿಡಿಯುವಂತಹದ್ದು ಎರಡೂ ಕೂಟಗಳಿಗೆ ತೀರಾ ಇಂಪಾರ್ಟೆಂಟ್ ವಿಚಾರ. ಯಾಕೆಂದ್ರೆ ದೇಶದ ಆರ್ಥಿಕ ರಾಜಧಾನಿ, ಸಾಕಷ್ಟು ಹಣದ ಹರಿವಿರುವಂತಹ ರಾಜ್ಯ, ಅದು ದೇಶದ ರಾಜಕಾರಣಕ್ಕೆ ತನ್ನದೇ ರೀತಿಯಲ್ಲಿ ಸಂಪನ್ಮೂಲವನ್ನು ಹರಿಸುವಂತಹ ರಾಜ್ಯ. ಹೀಗಾಗಿ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಇಬ್ರು ಪೈಪೋಟಿ ನಡೆಸ್ತಾ ಇದ್ದಾರೆ. ಸಟ್ಟಾ ಬಜಾರ್ ಕೂಡ ಹೇಳ್ತಾ ಇದೆ ತುಂಬಾ ಟೈಟ್ ಫೈಟ್ ಇದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಮಹಾಯುತಿಗೆ ಅಧಿಕಾರ ಸಿಗಬಹುದು ಅಂತ ಅನಿಸಿದ್ರೂ ಕೂಡ ಅಷ್ಟು ಈಸಿ ಇಲ್ಲ ಅನ್ನುವಂಥದ್ದನ್ನು ಸಟ್ಟಾ ಬಜಾರ್ ಕೂಡ ಹೇಳ್ತಾ ಇದೆ. ಮಿತ್ರರೇ, ಇದರ ಜೊತೆಗೆ ಚುನಾವಣೆ ಆದ ಬಳಿಕ ಅನೇಕ ರೀತಿಯ ಎಕ್ಸಿಟ್ ಪೋಲ್ಗಳು ಬರ್ತವೆ. ಅದರ ಬಗ್ಗೆ ನಾನು ಅನಂತರ ಮಾಹಿತಿ ಕೊಡ್ತೀನಿ. ಈಗ ಜಾರ್ಖಂಡ್ ಬಗ್ಗೆ ಸಟ್ಟಾ ಬಜಾರ್ ಏನು ಹೇಳಿದೆ, ಜಾರ್ಖಂಡ್ನ ಪರಿಸ್ಥಿತಿ ಏನಿದೆ ಅಂತ ಚಿಕ್ಕದಾಗಿ ನಿಮಗೆ ಹೇಳ್ಬಿಟ್ಟು, ನಿಮಗೆಲ್ಲ ಗೊತ್ತು, ಜಾರ್ಖಂಡ್ನಲ್ಲಿ 5 ವರ್ಷ ಯಾರು ಅಧಿಕಾರದಲ್ಲಿರ್ತಾರೋ ಮತ್ತೆ ಅವರು ಆರಿಸಿ ಬರುವಂತಹ ಸಾಧ್ಯತೆ ಇಲ್ವೇ ಇಲ್ಲ. ಇದುವರೆಗೆ ಜನ ಆ ರೀತಿಯಾಗಿ ಮತ್ತೆ ಅಧಿಕಾರವನ್ನು ಕೊಟ್ಟಿಲ್ಲ. ಹೀಗಾಗಿ ಸಹಜವಾಗಿ ಬಿಜೆಪಿ ಈ ಬಾರಿ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಜೊತೆಗೆ ಅಲ್ಲಿನ ವಾತಾವರಣವೂ ಕೂಡ ಹಾಗೆ ಇದೆ. ಯಾಕೆಂತಂದ್ರೆ ಹೇಮಂತ್ ಸೊರೇನ್ ಬಗ್ಗೆ ದೊಡ್ಡದಾದಂತಹ ಆಡಳಿತ ವಿರೋಧಿ ಅಲೆ ಇದೆ. ಹೇಮಂತ್ ಸೊರೇನ್ ಗೆಲ್ಲೋದಿಲ್ಲ ಅಂತ ಅಲ್ಲಿ ಬೀದಿಯಲ್ಲೂ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಗೆ ಒಂದು ದೊಡ್ಡ ಎಡ್ಜ್ ಇದೆ. ಜೊತೆಗೆ ಸಟ್ಟಾ ಬಜಾರ್ ಕೂಡ ಅದನ್ನೇ ಹೇಳ್ತಾ ಇದೆ. ಜಾರ್ಖಂಡ್ ಬಗ್ಗೆ ಸಟ್ಟಾ ಬಜಾರ್ ಹೇಳ್ತಿರುವ ಭವಿಷ್ಯ ಏನು ನೋಡೋದಾದ್ರೆ, ಬಿಜೆಪಿಯಲ್ಲಿ 50ರಿಂದ 55 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಕಾಂಗ್ರೆಸ್ ಬಗ್ಗೆ ಆಗಲಿ ಅಥವಾ ಹೇಮಂತ್ ಸೊರೇನ್ ಬಗ್ಗೆ ಆಗಲಿ ಸಟ್ಟಾ ಬಜಾರ್ ಯಾವುದೇ ನಂಬರ್ ಅನ್ನ ಕೊಡ್ತಾ ಇಲ್ಲ. ಅಂದ್ರೆ ಅವ್ರು ಎಷ್ಟು ಗೆದ್ರೂ ಕೂಡ ಅದು ಪ್ರಯೋಜನ ಇಲ್ಲ. ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎನ್ನುವುದನ್ನ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಮಿತ್ರರೇ, ಬಿಜೆಪಿ ಯಾಕೆ ಅಷ್ಟೊಂದು ಮುಂದಿದೆ ನೋಡೋದಾದ್ರೆ, ಮೊದಲನೇದಾಗಿ ಬಿಜೆಪಿ ಈ ಬಾರಿ ಯುನೈಟ್ ಆಗಿದೆ. ಅದಕ್ಕೆ ತುಂಬಾ ಶಕ್ತಿ ಬಂದಿದೆ. ಯಾಕೆ ಕೇಳಿದ್ರೆ, ಈ ಹಿಂದೆ JVM ಅನ್ನುವಂತಹ ಪಕ್ಷ ಇತ್ತು. ಬಾಬುಲಾಲ್ ಮರಾಂಡಿ ಬಿಜೆಪಿಯಿಂದ
ಹೊರಹೋಗಿ JVM ಪಕ್ಷವನ್ನು ಕಟ್ಟಿದ್ರು. ಅವರು ಪ್ರತಿ ಬಾರಿಯೂ ಕೂಡ 7ರಿಂದ 8 ಸೀಟನ್ನು ಗೆಲ್ತಾ ಇದ್ರು, ಕೆಲವೊಮ್ಮೆ 10 ಸೀಟ್ ಗೆದ್ದಿದ್ರು. ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡ್ತಾ ಇದ್ರು. 10-12% ವೋಟ್ ಅವ್ರ ಜೊತೆಗೆ ಹೋಗ್ಬಿಡ್ತಾ ಇತ್ತು. ಆದರೆ ಈಗ 2020ರಲ್ಲಿ ಅವರು ತಮ್ಮ JVM ಪಕ್ಷವನ್ನು ಬಿಜೆಪಿ ಜೊತೆಗೆ ಮರ್ಜ್ ಮಾಡಿದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಸ್ಟ್ರೆಂತ್ ಅನ್ನು ಕೊಟ್ಟಿದೆ. ಎರಡನೇದಾಗಿ, ಈ ಹಿಂದೆ 2014ರಲ್ಲಿ ಬಿಜೆಪಿ ಗೆದ್ದಂತಹ ಸಂದರ್ಭದಲ್ಲಿ ಒಬ್ಬ ನಾನ್ ಟ್ರೈಬಲ್ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡಿತ್ತು. ರಘುಬರ್ ದಾಸ್ ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿದ್ರು. ಅದು ಬಿಜೆಪಿಗೆ ಸ್ವಲ್ಪ ನೆಗೆಟಿವ್ ಆಗ್ಬಿಡ್ತು. ಜಾರ್ಖಂಡ್ನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹದ್ದು ಈ ಬುಡಕಟ್ಟು ಸಮುದಾಯದ ಮತದಾರರು. ಅವರ ವಿರೋಧಕ್ಕೆ ಕಾರಣ ಆಯಿತು. ಆದರೆ ಬಿಜೆಪಿ ಈ ಬಾರಿ ತಿದ್ದುಕೊಂಡಿದೆ. ತನ್ನೆಲ್ಲ ತಪ್ಪುಗಳನ್ನು ಸರಿ ಮಾಡಿಕೊಂಡು ಬಾಬುಲಾಲ್ ಮೊರಾಂಡಿಗೆ ಮತ್ತೆ ನಾಯಕತ್ವವನ್ನು ಕೊಟ್ಟಿದೆ. ಒಂದು ಸಂಘಟಿತವಾದ ನಾಯಕತ್ವದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಪಕ್ಷ ಕೂಡ ಒಟ್ಟಾಗಿದೆ. ಜೊತೆಗೆ ಒಂದು ಮೈತ್ರಿಕೂಟವನ್ನು ಕೂಡ ಮಾಡಿಕೊಂಡಿದೆ. AJSU ಕೂಡ ಬಿಜೆಪಿಯ ಜೊತೆಗೆ ಬಂದಿದೆ. ಅವರಿಗೂ ಕೂಡ ಒಂದು 10 ಸೀಟನ್ನು ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಜಾರ್ಖಂಡ್ನಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲುವಂತಹ ಫೇವರೇಟ್. ಇನ್ನೊಂದು ಕಡೆಯಲ್ಲಿ INDIA ಕೂಟ ಏನಿದೆ, ಹೇಮಂತ್ ಸೊರೇನ್, ಕಾಂಗ್ರೆಸ್, RJD, CPI ಇವರೆಲ್ಲ ಒಟ್ಟಾಗಿ ಒಂದು ಕೂಟ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಆ ಕೂಟದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ. ಜಾರ್ಖಂಡ್ನಲ್ಲಿ ಒನ್ ಸೈಡ್ ಮ್ಯಾಚ್ ಅನ್ನುವಂಥದ್ದು ಬಹುತೇಕ ಪಕ್ಕ ಆಗಿದೆ. ವೋಟಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೂ ಕೂಡ ಹಾಗೆ ಅನಿಸ್ತಾ ಇದೆ. ವಿಪರೀತವಾಗಿ ಜಾರ್ಖಂಡ್ನಲ್ಲಿ ಮತದಾನ ಆಗ್ತಾ ಇದೆ. ಕಳೆದ ಬಾರಿಗಿಂತಲೂ ಕೂಡ ಒಂದು 2-3% ಮತದಾನ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಜನ ಅಲ್ಲಿ ಸರ್ಕಾರವನ್ನು ಬದಲಾಯಿಸೋದಕ್ಕೆ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಸಟ್ಟಾ ಬಜಾರ್ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿಗೆ ಅಧಿಕಾರ ಸಿಗುತ್ತೆ. ಮಹಾರಾಷ್ಟ್ರದಲ್ಲಿ ಸಟ್ಟಾ ಬಜಾರ್ದೇ ಮಾಹಿತಿ ಹೇಳೋದಾದ್ರೆ ಮಹಾಯುತಿ ಬೇಕಾದರೂ ಅಧಿಕಾರಕ್ಕೆ ಬರಬಹುದು, ಮಹಾವಿಕಾಸ್ ಅಗಾಡಿ ಬೇಕಾದರೂ ಅಧಿಕಾರಕ್ಕೆ ಬರಬಹುದು. ಸದ್ಯಕ್ಕೆ ನೋಡಿದ್ರೆ ಮಹಾಯುತಿ ಮುಂದಿದ್ದಂತೆ ಕಾಣ್ತಾ ಇದೆ. ಆದರೆ ನನ್ನ ಪ್ರಕಾರ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಮಹಾವಿಕಾಸ್ ಅಗಾಡಿ ಸ್ವಲ್ಪ ಮುಂದಿದ್ದಂತೆ ಕಾಣ್ತಾ ಇದೆ. ಯಾಕಂದ್ರೆ ಈ ಬಾರಿಯೂ ಕೂಡ ಬಿಜೆಪಿಯ ಮತದಾರರು ಮತಗಟ್ಟೆಗೆ ಬಂದಂತೆ ಕಾಣ್ತಾ ಇಲ್ಲ. ಇದು ಬಿಜೆಪಿಯ ಆತಂಕಕಾರಿಯಾದಂತಹ ವಿಚಾರ. ಮುಂದೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ಆ ಸಂದರ್ಭದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಸಟ್ಟಾ ಬಜಾರ್ ಬಗ್ಗೆ ನೀವೇನು ಹೇಳ್ತೀರಿ? ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಇದು ಯಾರಿಗೆ ತೊಂದರೆ ಆಗುತ್ತೆ? ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.